ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ವೆಡ್ನೆಸ್ಡೇ ವ್ಲಾಗ್. ನಾವು ಓಂ ಶಕ್ತಿ ಮಾಲೆ ಹಾಕಿದ್ವಲ್ಲ, ಅದು 2ನೇ ದಿವಸದ್ದು. ನಾನು ಮಂಗಳವಾರ ಮಾಲೆ ಹಾಕಿದ್ದು, ಅದು ಮೊದಲನೇ ವ್ಲಾಗ್ ನಾನು ಆಗಲೇ ಹಾಕಿದ್ದೀನಿ. ಇಡ್ಮುಡಿ ಕಟ್ಟಿಸ್ಕೊಂಡಿದ್ದು, ಮಾಲೆ ಹಾಕಿಸ್ಕೊಂಡಿದ್ದು. ಇದು 2ನೇ ದಿವಸದ್ದು. ನಾನು ಬೆಳಗ್ಗೆ ಸ್ವಲ್ಪ 4 ಗಂಟೆಗೆಲ್ಲ ಎದ್ದು ಬಾಗಿಲಿಗೆ ನೀರೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಬೇಕಲ್ಲ, ಪ್ರಸಾದ ಅಂದರೆ ನೈವೇದ್ಯಕ್ಕೆ ಏನಾದರೂ ಇಡಬೇಕು ಅಂತ ಹೇಳಿ ನಾನು ಪಲಾವ್ ಮಾಡ್ತಾಯಿದ್ದೆ. ಪಲಾವ್ಗೆ ಹಾಗೆ ಮಕ್ಳಿಗೂ ಆಗುತ್ತಲ್ಲ ಅಂತ ಹೇಳಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೆ ನೈವೇದ್ಯಕ್ಕೆ ಅಂತ ಹೇಳಿ. ಬಾನನು ಪಾಪ ಬೆಳಗ್ಗೆ ಕಾಲೇಜ್ಗೆ ಹೋಗುತ್ತಲ್ಲ, ಬಾನನು ಬಂತು ಅಷ್ಟರಲ್ಲಿ. ಅಂದರೆ ನಾನು ಬಂದು ತಿಂತೀನಿ ಪಾಯಸ, ಇವಾಗ ಬೇಡ, ಅದು ಬಿಸಿ ಇದೆಯಲ್ಲ, ಟೈಮಾಗಿ ಹೋಗುತ್ತೆ ಅಂತ ಹೇಳ್ತು. ಸರಿಯಪ್ಪ ಅಂತ ಹೇಳಿದೆ. ಪಲಾವ್ ಮಾಡಿದ್ದೆ ಟಿಫನ್ಗೆ. ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಂತ ಹೇಳಿ ಪಾಯಸ ಮಾಡಿದ್ದೆ. ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿದ್ದೆ. ಮತ್ತು ನಾನು ಆ ಫುಲ್ ವೀಡಿಯೋ, ಆ ಡೇದು ಫುಲ್ ವೀಡಿಯೋ ನಾನು ಮಾಡ್ಕೊಳಕ್ಕಾಗಿಲ್ಲ, ಕೆಲಸ ತುಂಬಾ ಇತ್ತು, ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಸಂಜೆ ಪೂಜೆಗೆ ಮತ್ತು ಸಂಜೆ ಪೂಜೆ ಮಾಡಬೇಕಲ್ಲ, ಮತ್ತು ಇನ್ನು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ನಾವು 5 ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬುಧವಾರದ ಸಂಜೆನೇ ಅದಕ್ಕೆ ಬಾಗಿಲೆಲ್ಲ ಒರೆಸಿ ಅರ್ಶಿನ ಕುಂಕುಮಲ್ಲಿ ಇಟ್ಕೊಂಡ್ಬಂದ್ಬಿಡ್ತಿದ್ದು. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಸಂಜೆನೇ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಆಂಜನೇಯನ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು. ಹಾಗೆ ಮತ್ತು ಸಂಜೆ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾಯಿ ತುರಿ ಎಲ್ಲ ಹಾಕಿ ತೆಂಗಿನಕಾಯಿ ಹಾಲು ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಅದು ಪಾಕ ಬರೋ ಥರ ಮಾಡಿ, ಹಾಲು ಅಂದರೆ ತೆಂಗಿನಕಾಯಿ ಹಾಲಿಗೆ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಅದು ಈ ಉಂಡೆ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ನಾವು, ಅದನ್ನು ಹಾಕಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಂಜೆ ನೈವೇದ್ಯಕ್ಕಾಗುತ್ತೆ ಅಂದ್ಕೊಂಡು ಮಾಡಿದೆ. ಅಂದರೆ ಇದು ಮಕ್ಕಳು ಯಾರೂ ನಂಗೆ ಕೊಟ್ಟಿರಲಿಲ್ಲ, ಬೇಡ ಅಂತಂದ್ವಿ. ನಮ್ಮ ಪಾರು ಬಂದಿದ್ಲು. ನಮ್ಮ ಪಾರು ಕೊಟ್ಟರೆ ನಂಗೆ ಚೆನ್ನಾಗಿಲ್ಲ ಅಂತ ಏನು ಚೆನ್ನಾಗಿ ಹೇಳಿಬಿಟ್ಲು ಅವಳು. ಅಂದರೆ ನಾನು ಸ್ವಲ್ಪ ಸ್ವೀಟ್ ಮಾಡಬೇಕಲ್ಲ, ಮತ್ತು ಸಜ್ಜಿಗೆ ಅದು ಇದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಹೊಸ ಥರ ಇರಲಿ ಅಂತ ಮಾಡಿದೆ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಸಂಜೆ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದೆ. ನಾನು ಫಸ್ಟ್ ವೀಡಿಯೋದಲ್ಲಿ ಮೊದಲನೇ ವೀಡಿಯೋದಲ್ಲೇ ನಾನು ಹೇಳಿದ್ದೆ ಹೋಗಲ್ಲ ಆಂಜನೇಯ ದೇವಸ್ಥಾನಕ್ಕೆ ಅಂತ. ಆದರೂ ಮನಸ್ಸು ತಡ್ದಿಲ್ಲ. ಅಕ್ಕ ಫೋನ್ ಮಾಡ್ತು, ಹೋಗ್ಬಿಟ್ಟು ಬಂದುಬಿಡೋಣ ಕಣ ಮಗ, ಹೋಗಿ ಕೈ ಮುಕ್ಕೊಂಡು ಬರೋಣ, ಮಂಗಳಾರತಿ ತೊಗೊಂಡು ಅಂತಂದ್ರು. ಸರಿ ಅಂತ ಹೇಳಿ ಅವಾಗ 6 ಗಂಟೆ ಆಗಿತ್ತು. ಇವಾಗ 6 ಗಂಟೆಗೆಲ್ಲ ಫುಲ್ ಕತ್ಲೆ ಆಗೋಗುತ್ತೆ ಅಲ್ಲ, 6 ಗಂಟೆಗೆಲ್ಲ ನಾವು ಹೋದ್ವಿ. ಮಾಲೆ ಹಾಕಿದ್ವಿ. ಸ್ವಲ್ಪ ಜನ ಬಂದರು, ಪಾಪ ಕೆಲಸಗಳಿಗೆಲ್ಲ ಹೋಗಿರ್ತಾರಲ್ಲ, ಎಲ್ಲರೂ ಬರೋಕ್ಕಾಗಿಲ್ಲ. ಎಲ್ಲರೂ ಸ್ವಲ್ಪ ಜನ ಬಂದರು. ಮಕ್ಳುಗಳೆಲ್ಲ ಈ ಸಾರಿ ತುಂಬ ಜನ ಮಕ್ಳುಗಳು ಮಾಲೆ ಹಾಕ್ಕೊಂಡಿದ್ರು, ಬಂದರು. ಆಮೇಲೆ ಹೋಗ್ಬಿಟ್ಟು ಮಂಗಳಾರತಿ ತೊಗೊಂಡು ನಾವು ಕೈ ಮುಕ್ಕೊಂಡು ಬಂದ್ವಿ. ಅವಾಗ ಒಂಥರ ಸಮಾಧಾನ. ಪ್ರತಿ ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಲ್ಲ, ಈ ವರ್ಷ ಹಾಗೆ ಹೋಗೋದು ಬೇಡ ಅಂತ ಹೇಳಿ ಹೋಗಿದ್ದು. ಮಾರನೇ ದಿನ ಬೆಳಗ್ಗೆ ನಾವು 5 ಗಂಟೆಗೆಲ್ಲ ಮನೆ ಬಿಡಬೇಕು. ಒನ್ ಡೇಗೆ ನಾವು ಈ ಸಾರಿ ಹೋಗಿದ್ದು. ಬೆಳಗ್ಗೆ ಹೋಗಿ ನೈಟ್ ರಿಟರ್ನ್ ಬರಬೇಕು ಅಂದ್ಕೊಂಡು ಹೋಗಿದ್ದು. ದೇವಸ್ಥಾನದ ಹತ್ರಕ್ಕೂ ಎಲ್ಲ ಬಸ್ಸು ಊರಿಗೆ 6 ಗಂಟೆಗೆಲ್ಲ ಬಂತು. 6 ಗಂಟೆಗೆ ಬಂದು ನಾವು ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗೋಷ್ಟರಲ್ಲಿ 6 ಕಾಲ 6:30 ಆಯಿತು. ಅಲ್ಲಿ ಹೋಗಿ ಗುರುಶಕ್ತಿಗಳು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ರು. ನಾವು ಹೋಗಿ ಅಲ್ಲಿ ಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇಡ್ಮುಡಿ ಕೊಡಬೇಕಲ್ಲ, ಹೊಸ ಮಾಲೆ ಯಾರಾದರೂ ಇದ್ದರೆ ಅವ್ರಿಗೆ ಹಾಕಿಸ್ಬೇಕು ಅಂತ. ಪಾರುಗೇನೋ ಸ್ವಲ್ಪ ದೃಷ್ಟಿ ಥರ ಆಗೋಗಿತ್ತಂತೆ. ಅವಳು ಪಾರುಗೆ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆಸಿ, ಅಂದರೆ ನಮ್ದು ಒಂದೇ ಬಸ್ ಅಲ್ಲ, 2 ಬಸ್ ಇತ್ತು. ಬೆಳಿಗ್ಗೆ ಹೋಗಿ ನೈಟ್ ರಿಟರ್ನ್ ಬರೋದು. ಬೆಳಗ್ಗೆ ಅಂದರೆ ಮಾಮೂಲಿ ಬೆಳಗಿನ ಜಾವ ಹಾಗೆ ಆಗುತ್ತೆ. ನೆಕ್ಸ್ಟ್ ಡೇ 3 ಗಂಟೆ 4 ಗಂಟೆ ಹಾಗೆ ಆಗುತ್ತೆ, ನಾವು ಎಷ್ಟೊತ್ತಿಗೆ ಎಷ್ಟೇ ಬೇಗ ಹೋಗ್ತೀವಿ ಅಂತಂದ್ರೂ. ಹಾಗಾಗಿ 2 ಬಸ್ ಜನ ಇದ್ದರು. ಇನ್ನೊಂದು ಬಸ್ ಮಾತ್ರ ಟ್ರಿಪ್ಪಲ್ಲಿತ್ತು, 3 ಡೇಸ್ ಟ್ರಿಪ್ಪಲ್ಲಿತ್ತು. ಒಂದು ಟಿ ಟಿ ಮತ್ತು ಅವರೆಲ್ಲರೂ. ನಾವು ಮಾತ್ರ ಒನ್ ಡೇಲಿ ಹೋಗ್ಬಿಟ್ಟು ಬರೋಣ, ಇನ್ನು ಮಕ್ಕಳು ಸ್ಕೂಲ್ಗಳೆಲ್ಲ ಇರುತ್ತಲ್ಲ, ಹೋಗಿ ನಾವು 2 ದಿವಸ 3 ದಿವಸ ಇರೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಬೆಳಗ್ಗೆ ಹೋಗಿ ನೈಟ್ ಬರೋಣ ಅಂದ್ಕೊಂಡು ನಾವು ಹೋಗಿದ್ದು. ಫಸ್ಟೆಲ್ಲ ನಮ್ಮೂರಲ್ಲಿ 1 2 5 ಜನ 10 ಜನ ಅಂತ ಈ ಥರ ಹೋಗ್ತಾಯಿದ್ದಿದ್ದು ಓಂ ಶಕ್ತಿಗೆ. ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಇವಾಗ ಒಂದು ಫುಲ್ ಬಸ್ ಜನ ನಮ್ಮೂರವರೇ ಆಗೋಗ್ಬಿಟ್ಟಿದ್ದೀವಿ. ಒಂದು ಫುಲ್ ಅಂದರೆ ಒಂದು 56 ಜನ ಈ ಸಾರಿ ನಮ್ಮೂರವರೇ ಆಗಿದ್ವಿ. 56 ಜನ ಹೋಗೋದಕ್ಕೆ ನಮ್ಮೂರವರೇ ಎಲ್ಲರೂ. ಅಂದರೆ ನಮ್ಮೂರವರೇ ಒಂದು ಬಸ್ಸಲ್ಲಿ ಹೋದರೆ ನಮಗೆ ಒಂಥರ ಏನೋ ಖುಷಿ ಅಲ್ವಾ. ಅವ್ರು ಗುರುಶಕ್ತಿಯವರಂತೂ ನಮ್ಮ ಬಸ್ಗೆ ಬರೋದೇ ಇಲ್ಲ ಬಿಡಿ, ನಾವೇ ಹೋಗೋದು ನಾವೇ ಬರೋದು, ಅವ್ರಿಗೇನೋ ಒಂಥರ ಧೈರ್ಯ. ಹಾಗಾಗಿ ನಾವು ಇಡ್ಮುಡಿ ಎಲ್ಲ ನಾವೇ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಿ ಫುಲ್ ಹೆಲ್ಪ್ ನಾವೇ ಮಾಡ್ತಾಯಿರ್ತೀವಿ. ಆಮೇಲೆ ನಾವು ಎಲ್ಲ ಹೋಗಿ ಎಲ್ಲರದ್ದು ಇಡ್ಮುಡಿ ಎಲ್ಲ ಎತ್ಕೊಟ್ಟು, ಹೊಸ್ದಾಗಿ ಯಾರಾದರೂ ಮಾಲೆ ಹಾಕೋರಿದ್ರೆ ಅವ್ರಿಗೆ ಮಾಲೆ ಹಾಕಿಸಿ, ಮತ್ತು ಬೇಗ ಎಲ್ಲ ಇಡ್ಮುಡಿ ಕೊಟ್ಟರೆ ನಾವು ಬೇಗ ಬಿಟ್ಟರೆ ಬೇಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು. ಬರೀ ಅಂಗಳ ಪರಮೇಶ್ವರಿ ದೇವಸ್ಥಾನದ ಹತ್ರ ಮಾತ್ರ ಹೋಗಿ ಅಲ್ಲಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ, ಇನ್ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ ಅಂತ ನಾವು ಅಂದ್ಕೊಂಡು ಹೋಗಿದ್ದು. ಬೇರೆ ದೇವಸ್ಥಾನಕ್ಕೆಲ್ಲ ಮತ್ತೆ ನೋಡಿರೋದನ್ನೇ ನೋಡೋದು ಬೇಡ ಅಂದ್ಕೊಂಡು ಇಲ್ಲಿ ಇಡ್ಮುಡಿ ಮುಗಿಸ್ಕೊಂಡು ಹೊರಟ್ಬಿಡೋಣ ಬೇಗನೆ. ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡ್ರೆ ನೈಟ್ ಬೇಗ ರಿಟರ್ನ್ ಬರ್ಬೋದು ಅಂದ್ಕೊಂಡು ಹೋದ್ವಿ. ಎಲ್ಲ ಇಡ್ಮುಡಿ ಎಲ್ಲರದು ಕೊಟ್ಟು ಪೂಜೆ ಎಲ್ಲ ಮಾಡಿ ದೃಷ್ಟಿ ಎಲ್ಲ ತೆಗೆಸಿ, ನಮ್ಮ ಕಡೆ ನಾವು ಈ ಥರ, ನಾವು ಓಂ ಶಕ್ತಿಗೆ ಹೋಗೋದು ನಾವು ಈ ಥರ ಹತ್ರ ನಮ್ಮ ಸೈಡು ನಾವು ಹೋಗೋದು. ಬೇರೆ ಕಡೆ ಎಲ್ಲ ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಸೈಡಲ್ಲಿ ನಾವೆಲ್ಲ ಒಂದೇ ಊರವರು ಜೊತೆಯಲ್ಲಿ ಹೋಗ್ತೀವಲ್ವ, ನಮಗೆ ಏನೋ ಒಂಥರ ಖುಷಿ. ಅಂದರೆ ಇಲ್ಲಿ 2 ಬಸ್ಸಿನ ಜನ ಇದ್ದಾರೆ, ಬೇರೆ ಊರವರು ಅವರು ಇದ್ದಾರೆ ಪಾಪ, ಮಿಕ್ಸ್ ಆಗೋಗಿದ್ದಾರೆ. ಅಂದರೆ ಫಸ್ಟು ನಮ್ಮೂರವ್ರಿಗೆ ನಾವು ಮಾಡಿಕೊಟ್ಬಿಡಿ, ನಾವು ಹೊರಟಿರ್ತೀವಿ. ಆಮೇಲೆ
ಅಂದರೆ ನಮ್ಮೂರವರೆಲ್ಲ ನಾವು ಫಸ್ಟೇ ಒಂದೇ ಬಸ್ಸಲ್ಲಿ ಊರು ಜನ ಎಲ್ಲ ನಾವು 5 ಗಂಟೆಗೆಲ್ಲ ರೆಡಿಯಾಗಿ ಹೋಗಿದ್ವಿ. ಬಸ್ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು, 5:15 5:45 ಆಗೋಯಿತು. ಹಾಗಾಗಿ ನಾವು ಫುಲ್ಲು ಎಲ್ಲರೂ ಬಂದಿದ್ವಲ್ಲ, ಅಂದರೆ ಇನ್ನೊಂದು ಊರವರು ಅವ್ರು ಸ್ವಲ್ಪ ಜನ ಬರ್ತಾಯಿದ್ರು ಇನ್ನೂ. ಹಾಗಾಗಿ ನಮಗೆ ಫಸ್ಟ್ ಪೂಜೆ ಮಾಡ್ಕೊಂಡು ಕೊಟ್ಬಿಟ್ರು. ನಾವು ಇಡಮುಡಿ ಎಲ್ಲ ನಾವೇ ಎತ್ಕೊಟ್ಟು ನಾವೆಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬೇಗ ಹೋಗಿ ಬರೋಣ ಅಂದರೆ ಅವ್ರು ಚೆನ್ನಾಗಿ ದೃಷ್ಟಿ ಎಲ್ಲ ತೆಗೆದು ಕಳಿಸಿದ್ರಲ್ವ, ನಾವು ಕ್ಷೇಮವಾಗಿ ಹೋಗಿ ಬರೋಕ್ಕಾಗೋದು. ಪ್ರತಿ ವರ್ಷ ನಾವು 2 ದಿವಸಕ್ಕೆ ಅಂತ ಹೋಗ್ತಾಯಿದ್ವಿ. ಬೆಳಿಗ್ಗೆ ಹೋಗಿ ಮತ್ತು ನಾಳೆ ಸಂಜೆ ನೈಟ್ ಬರ್ತಾಯಿದ್ವಿ. ಆದರೆ ಈ ಸರಿನೇ ಸೊ ಒಂದು ದಿವ್ಸದಲ್ಲಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೊರಟಿರೋದು. ಅಂದರೆ ನೋಡಿರೋದನ್ನೇ ನೋಡೋದು ಬೇಡ ಅಂದ್ಕೊಂಡು, ಮಕ್ಳುಗಳಿಗೂ ಸ್ಕೂಲ್ ಇರುತ್ತೆ, ಬಿಟ್ಟು ಹೋಗೋಕ್ಕೆ ನಮಗೂ ಭಯ ಅಲ್ವಾ, ಅದಕ್ಕೋಸ್ಕರ ಒಂದೇ ದಿವ್ಸದಲ್ಲಿ ಹೋಗಿ ಬರೋಣ ಅಂತ ಹೊರಟ್ವಿ. ನೀವೆಲ್ಲ ಅಲ್ಲೇ ಇದ್ರೆ ಒಂದು 5 ನಿಮಿಷ ನಾವು ಬರ್ತೀವಿ. ಒಂದೇ ಎಲ್ಲ ಇಲ್ಲಿ ನಿಂತ್ಕೊಬಿಟ್ರೆ ನಾವು ಒಂದ್ ದಿವಸ ಬಂದ್ಬಿಡ್ತೀವಿ. ಸ್ವಾಮಿ ಅವರು ಬರ್ತಾರೆ, ಸಿವಿಲ್ ಜಾಯ್ನ್ ಆಗ್ರಿ. ಬರೀ ಶಕ್ತಿ ಎಲ್ಲ ಮುಂದಕ್ಕೆ ಚೈತ್ರ ಬನ್ನಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಕೆಳಗಡೆ ಕ್ರಿಯೆ ಆದಿಪರಾಶಕ್ತಿಯೇ, 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 ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಮರವತ್ತು ಚಂದನ, ಮರವತ್ತು ಚಂದನ, ಮರವತ್ತು ಮಾಲೆ, ಮರವತ್ತು ಕುಂಕುಮ, ಮರವತ್ತು ಕುಂಕುಮ, ಮರವತ್ತು ಕುಂಕುಮ.
आदिपराशक्तिये ओम शक्तिये आदिपराशक्तिये ओम शक्तिये पराशक्तिये 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 पराशक्तिये ಅಮ್ಮ पराशक्तिये ಅಯ್ಯ पराशक्तिये ಪರಾಶಕ್ತಿ ನಾವು ಇಡಮುಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಷ್ಟರಲ್ಲಿ ಎಲ್ಲರಿಗೂ ಬಸ್ಸಲ್ಲಿ ಸೀಟು ಮಾಡಿಕೊಟ್ಟು ಎಲ್ಲರೂ ಸೀಟಲ್ಲಿ ಕುತ್ಕೊಂಡು ಆದಮೇಲೆ ನಮಗೂ ಒಂದೊಂದು ಸಾರಿ ಜಾಗ ಸಿಗೋದೇ ಇಲ್ಲ, ಸೀಟ್ ಸಿಗೋದೇ ಇಲ್ಲ. ಕೆಳಗಡೆ ಮೆಟ್ಲ ಹತ್ರ ಕುತ್ಕೊಳ್ಳೋದಾಗುತ್ತೆ, ಇಲ್ಲ ಯಾರಾದರೂ ಕಾಲು ನೋವು ಅಂದ್ಕೊಂಡು ಕೆಳಗಡೆ ಕುತ್ಕೊಳ್ತಾರಲ್ಲ, ಅವಾಗ ನಾವು ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಅಂತ ಹೋಗೋದು. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.